ಮಲೆನಾಡದಾಗಿದ್ದ ಒಂದು ವೆರೈಟಿ ಐತೆ ಹಚ್ಚಿದ್ದೆವು. ಹಾಂ ಸರ್. ಅದು ಭಾಳ ಸಾಫ್ಟ್ ಇರ್ತದೆ ಮತ್ತು ಜ್ಯೂಸು ಹೆಚ್ಚಿಗೆ ಇರ್ತದೆ. ಸಹಜವಾಗಿ ಅದ್ರದ್ದು ರೇಟು ಹೇಳಿದ್ನಲ್ಲ ನಿಮ್ಗೆ, ಕೆಲವೊಂದು ಭಾಗದೊಳಗೆ 12,000 ರೂಪಾಯಿ ಟನ್ ಮಟನು ಅದು ಸರ್. ನೀರೆಲ್ಲ ಡ್ರಿಪ್ ಸರ್, ಡ್ರಿಪ್ ಲೈನ್ ಹಾಕಿವಿ. ಮತ್ತು ಇದ್ರೊಳಗೆ ನಾವು ಈಗ ಸೋಯಾಬೀನ್ ಹಾಕಿವಿ. ಸೋಯಾಬೀನ್ ಸರ್. ಸೋಯಾಬೀನ್ ಸರ್ ಇದೆ ಮಲ್ಚಿಂಗ್ ಮಾಡಿಬಿಡೋದು ಇದರ ಮತ್ತೆ ಬೆಳೆ ಬಂದ್ರೆ ಬರ್ತದೆ. ಅದು ಅದು ಸೋಯಾಬೀನ್ ಏನಂದ್ರೆ ತಪ್ಪಲ ಉದುರ್ತೈತೆ ರೀ. ತಪ್ಪಲ ಉದುರ್ತೈತಿ, ಕಾಯಿ ತಪ್ಪಲ ನಮಗಲ್ಲಿ ಭೂಮಿಗೆ ನಮಗೆ ಸಾವಯವ ಇದು ಸಿಗುತ್ತೆ, ಕಾರ್ಬನ್ ಸಿಗ್ತತಿ, ಇದು ನೈಟ್ರೋಜನ್ ಇದಾಗ್ತತಿ. ಆ ಉದ್ದೇಶಕ್ಕೆ ಸೋಯಾಬೀನ್ ಹಾಕಿದ್ವಿ. ಈಗ ಮಳೆ ಲೇಟಾಗಿ ಆಗಿದ್ದಕ್ಕೆ ಲೇಟಾಗಿ ಬಿತ್ತನೆ ಮಾಡಿದ್ವಿ. 2 ಪ್ಲಾಟ್ ಅದಾವೆ ಮಕ್ಕಳ. ಇದೇ ಪ್ಲಾಟ್ನಾಗ 5, ಅದ್ರೊಳಗೆ 2 ಇದೆ. ಇದ್ರೊಳಗೆ ಒಂದೊಂದು 13 ಸಾಲಿಂದ ಒಂದೊಂದು ಪ್ಲಾಟ್ ಆಗಿದಾವೆ ಸರ್. 13 ಸಾಲ ಒಂದು ಪ್ಲಾಟ್ ಅಂದ್ರೆ ಬೀಜ ಅಷ್ಟಕ್ಕೆ ನಾವು ಹಾಕೊಂಡಿದ್ವಿ. ಒಂದು 86-032 ಅಂತ ಒಂದು ವೆರೈಟಿ ಇದೆ. ಆಮೇಲೆ ಇನ್ನೊಂದು 265 ಅಂತ ಒಂದು ವೆರೈಟಿ. ಆಮೇಲೆ 13-017 ಹಂಗೆ ಅದೊಂದು ವೆರೈಟಿ. ಆಮೇಲೆ 10,001 ಅಂತ ವೆರೈಟಿ ಇದೆ. ಆಮೇಲೆ ಇನ್ನೊಂದು ಇಲ್ಲಿ ಅವು ಪಾರಂಪರಿಕ ತಳಿಗಳು ಅಲ್ಲಿರೋ ಈಗ ಮಲೆನಾಡು ಭಾಗದೊಳಗೆ ಬೆಳಿತಾವ ಅದನ್ನ. ಸರ್ ಸಾಲಿನ ಸಾಲ ಯಾವ ಥರ ಮಾಡ್ಕೊಂಡ್ರಿ, ಯಾವ ಥರ ಸಾಲ ಮಾಡ್ಕೊಂಡ್ರಿ? ಇದು ಸಾಲಿನ ಸಾಲಿಗೆ 5 ಫುಟ್ ಇಟ್ಕೊಂಡಿವಿ. 5 ಫುಟ್ ಅಂದ್ರೆ ಏನೊಂದು ಸಣ್ಣ ಟ್ರ್ಯಾಕ್ಟರ್ ಇದೆ, ಸಣ್ಣ ಟ್ರ್ಯಾಕ್ಟರ್. ಅದು ನಡಕ್ಕೆ ಸ್ವಲ್ಪ ಅಂತರ ಬೇಸಾಯ ಮಾಡಕ್ಕೆ ಈಸಿ ಆಗುತ್ತೆ ಅಂತೇಳಿ ಇದನ್ನ 5 ಫುಟ್ ಇಟ್ಕೊಂಡಿವಿ ಸರ್. ಇನ್ನೊಂದು ಸರ್, ಇನ್ನೊಂದು 2 ಸಾಲ ಅದು ಡಬಲ್ ರೋ. ಸಾಲಿನ ಸಾಲಿಗೆ 2 ಫುಟ್ ಮತ್ತು ಬೀದಿ 6 ಫುಟ್ ಬೀದಿ. ಹೀಗಾಗಿ ಒಂದು 4 ಎಕರೆವರೆಗೆ ನಾವು ಬೆಲ್ಲ ಮಾಡ್ತೀವಿ. ಮಾಡಿ ಸಾವಯವ ಬೆಲ್ಲ ಮತ್ತು ನಮ್ದು ಭಾಳಷ್ಟು ಬೇಡಿಕೆ ಇರೋದ್ರಿಂದ ವರ್ಷ ಅದನ್ನು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತೀವಿ ನಾವು. ಸರ್ ನಮಸ್ತೆ ಸರ್. ಈ ಕಬ್ಬು ಬೆಳೆ ಯಾವ ಥರ ಇದೆ ಸರ್? ಇದು ಸಾಲಿನ ಸಾಲು ಯಾವ ಥರ ಸರ್? ಕಬ್ಬು ನಾನು ಪ್ರತಿ ವರ್ಷ ನಮ್ಮದು 86-032 ಏನು ಕಬ್ಬಿನ ತಳಿ ಇದೆ, ಅದನ್ನು ಪ್ರತಿ ವರ್ಷ ಒಂದು 2.5 ಎಕರೆ ನಾನು ಕಾಯಂ ಹಾಕ್ತಿದ್ದೆ. ಅದನ್ನೇ ನಾವು ಬೆಲ್ಲ ಮಾಡ್ತೀವಿ. ನಾವು ಪ್ರತಿ ವರ್ಷ ಬೆಲ್ಲ ಮಾಡ್ತೀರಿ ಸರ್? ಬೆಲ್ಲ ಮಾಡಿಸ್ತಿದ್ದೆ, ನೈಸರ್ಗಿಕ ಬೆಲ್ಲ. ಸರ್ ಬೆಲ್ಲ ಮಾಡ್ತಿದ್ರಿ? ಬೆಲ್ಲ ನೈಸರ್ಗಿಕ ಬೆಲ್ಲ ಮಾಡಿಸ್ತಿದ್ವಿ. ಬೆಲ್ಲಕ್ಕೆ ಭಾಳ ಬೇಡಿಕೆ, ಯಾಕಂದರೆ ನಮ್ಮದು ನೈಸರ್ಗಿಕವಾಗಿ ಗೋ ಆಧಾರಿತ ಕೃಷಿಯಿಂದ ಬೆಳೆದಂಥ ಕಬ್ಬು ನೈಸರ್ಗಿಕ ರುಚಿನೂ ಇರ್ತದೆ ಅದಕ್ಕೆ. ಮತ್ತು ಕಪ್ಪತ್ತ ಗುಡ್ಡದ ಏನೊಂದು ಮಣ್ಣಿನೊಳಗೆ ಆ ಮಣ್ಣಿನ ಬೆಳೆದ್ರಿಂದ ಅದಕ್ಕೊಂದು ವಿಶೇಷ ಟೇಸ್ಟ್ ಅನ್ಬೋದು. ಅದು ಇದರಿಂದ ಅದಕ್ಕೆ ಹಿಂಗಾಗಿ ಬೇಡಿಕೆ ಭಾಳ ನನಗೆ ಗೊತ್ತಿರಲ್ಲ ಮೊದಲ. ಈ ಥರ ಬೇಡಿಕೆ ಹೆಚ್ಚಿದಂಗೆಲ್ಲ ಸ್ವಲ್ಪ ಕ್ಷೇತ್ರ ಹೆಚ್ಚಿಗೆ ಮಾಡಿದೆ ನಾನು. ಈಗ ಕಬ್ಬಿಂದ ಕ್ಷೇತ್ರ ಹೆಚ್ಚಿಗೆ ಮಾಡ್ತಾ ಇದ್ವಿ ಮತ್ತು ಬೇರೆ ತಳಿಗಳೊಂದಿಗೆ ಒಂದು ಪ್ರಯೋಗ ಮಾಡ್ತಾ ಇದ್ವಿ. ಈ ಪ್ಲಾಟ್ನೊಳಗೆ ನಿಮಗೆ ಒಂದು 7 ವೆರೈಟಿ ಕಬ್ಬು ಸರ್. ಈ ಕಬ್ಬಿನಲ್ಲಿ 7 ವೆರೈಟಿ. 2 ಪ್ಲಾಟ್ ಅದಾವೆ ಮಕ್ಕಳ. ಇದೇ ಪ್ಲಾಟ್ನಾಗ 5, ಅದ್ರೊಳಗೆ 2 ಇದೆ. ಇದ್ರೊಳಗೆ ಒಂದೊಂದು 13 ಸಾಲಿಂದ ಒಂದೊಂದು ಪ್ಲಾಟ್ ಆಗಿದಾವೆ ಸರ್. 13 ಸಾಲ ಒಂದು ಪ್ಲಾಟ್ ಅಂದ್ರೆ ಬೀಜ ಅಷ್ಟಕ್ಕೆ ನಾವು ಹಾಕೊಂಡಿದ್ವಿ. ಒಂದು 86-032 ಅಂತ ಒಂದು ವೆರೈಟಿ ಇದೆ. ಆಮೇಲೆ ಇನ್ನೊಂದು 265 ಅಂತ ಒಂದು ವೆರೈಟಿ. ಆಮೇಲೆ 13-017 ಹಂಗೆ ಅದೊಂದು ವೆರೈಟಿ. ಆಮೇಲೆ 10,001 ಅಂತ ವೆರೈಟಿ ಇದೆ. ಆಮೇಲೆ ಇನ್ನೊಂದು ಇಲ್ಲಿ ಅವು ಪಾರಂಪರಿಕ ತಳಿಗಳು ಅಲ್ಲಿರೋ ಈಗ ಮಲೆನಾಡು ಭಾಗದೊಳಗೆ ಬೆಳಿತಾವ ಅದನ್ನ. ಕೆಂಪು ಕಬ್ಬು ಭಾಳ ಮೃದು ಇರ್ತದೆ. ಅದು ಜ್ಯೂಸಿನ ಸಲುವಾಗಿ, ಕಬ್ಬಿನ ಹಾಲಿನ ಸಲುವಾಗಿ ಅದೊಂದು ವೆರೈಟಿ. ಆ ಥರದ್ದು 2 ವೆರೈಟಿ ಇದಾವೆ. ಇನ್ನೊಂದು ಅದು ಯಾವುದು ಇದ್ರ ಕಡೆ ಕಲಗಟ್ಟಿಗೆ ಭಾಗದೊಳಗೆ ಒಂದು ವೆರೈಟಿ. ಅವು 2 ನಮ್ಮ ಟ್ರೆಡಿಷ್ನಲ್ ವೆರೈಟಿ. ಇವೆಲ್ಲ ಹೈಬ್ರಿಡ್ ವೆರೈಟಿ. ಅವು 2 ಟ್ರೆಡಿಷ್ನಲ್ ವೆರೈಟಿ. ಒಟ್ಟು 7 ವೆರೈಟಿ ಬೀಜ ನಮ್ಮ ಸದ್ಯಕ್ಕೆ ನಮ್ಮ ಹತ್ರ ಇದಾವೆ ಸರ್. ಇವ್ನು ಬೀಜ ಮಾರಾಟ ಮಾಡ್ತೀರಾ? ಬೀಜ ಮಾರಾಟ ಮಾಡ್ಬೋದು ಯಾರು. ಆಮೇಲೆ ಸರ್ 7 ವೆರೈಟಿಯಿಂದ ಏನು ನೀವು ಕಂಡ್ಕೋಬೇಕಂತ ವಿಚಾರ? ಅದು ಈಗ ನಮಗೆ ಗೊತ್ತಾಗುತ್ತೆ. ಈ ವರ್ಷ ಬೆಳೆ ಬಂದ ಮೇಲೆ ಅದು ಎಲ್ಲ ಈಗೆಲ್ಲ ಒಳ್ಳೆ ಸುಧಾರಿತ ತಳಿಗಳಾಗಿರ್ವು. 265, 10,001 ಸುಧಾರಿತ ತಳಿಗಳೇವು. ಇಳುವರಿಯಿಂದ ಅಥವಾ ಅದರದೇ ಆದ ಒಂದು ಇವು ಈಗ ಹೆಚ್ಚಾಗಿ ಬೇಡಿಕೆಯಲ್ಲಿರುವಂಥ ತಳಿಗಳಿವು. ಈಗ ನಾವು ಭಾಳ ಇದನ್ನು ಮಹಾರಾಷ್ಟ್ರ ಗಡಿ ಭಾಗದಾಗಿದ್ದ ನಾವು ಬೀಜ ತರಿಸಿ ಎಲ್ಲವನ್ನೂ ಸ್ವಲ್ಪ ಹಾಕಿದ್ದೀವಿ. ಮುಂದೆ ನಮ್ಗೆ ಇದ್ರದ್ದೊಂದು ಫಲಿತಾಂಶ ಗೊತ್ತಾಗುತ್ತೆ, ನಮ್ಮ ಭಾಗಕ್ಕೆ ಯಾವ್ದು ತಳಿ ಸೂಕ್ತ ಅಂತ. ಮತ್ತು ಇಲ್ಲಿ ಯಾರ್ದು ನಮ್ಮ ಭಾಗದ ರೈತರು ಯಾರು ಕೇಳಿದ್ರೆ ಬೀಜನೂ ನಾವು ಕೊಡ್ಬೋದು. ಸರ್ ಇವನ್ನೇ ನೀವೇ ಬೆಲ್ಲ ಮಾಡ್ಲಿಕ್ಕೆ ಅಥವಾ ಯಾವ್ದಾರು ಫ್ಯಾಕ್ಟ್ರಿ ಕೊಡ್ಲಿಕ್ಕೆ ಸರ್? ಈಗ
ಈ ವರ್ಷ ಈ ಕ್ಷೇತ್ರ ಹೆಚ್ಚಿಗೆ ಮಾಡ್ಕೊಂಡಿದ್ದೇನೆ. ಪ್ರತಿ ವರ್ಷ ಒಂದು 2.5 ಎಕರೆ ಅಷ್ಟೇ ಕಬ್ಬು ಇರ್ತಿತ್ತು, ಅಷ್ಟು ಬೆಲ್ಲ ಮಾಡ್ತಿದ್ದೆ. ಈ ವರ್ಷದ ಭಾಳ ಅಂದ್ರೆ ನಾವು ಒಂದು 4 ಎಕರೆ ಇದ್ರದ್ದು ನಾನು ಬೆಲ್ಲ ಮಾಡಿಸ್ತೇನೆ. ಸರ್ ಪ್ರತಿ ವರ್ಷ 2-2.5 ಎಕರೆ ಒಂದೊಂದು ಕಬ್ಬಿಂದ ಅಷ್ಟು ಬೆಲ್ಲ ಮಾಡ್ತಿದ್ವಿ. ಈ ವರ್ಷ ಕ್ಷೇತ್ರ ಹೆಚ್ಚಿಗೆ ಮಾಡ್ಕೊಂಡಿದ್ದೇವೆ. ಕ್ಷೇತ್ರ ಈ ಸಲ ಒಂದು 4 ಎಕರೆವರೆಗೆ ನಾವು ಬೆಲ್ಲ ಮಾಡ್ತೇವೆ. ಯಾಕಂದರೆ ಹೆಚ್ಚಿಗೆ ಆದರೆ ಅದನ್ನು ಸಂಗ್ರಹ ಮಾಡಿಟ್ಕೊಂಡು ಮಾರಾಟ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹೀಗಾಗಿ ಒಂದು 4 ಎಕರೆವರೆಗೆ ನಾವು ಬೆಲ್ಲ ಮಾಡ್ತೀವಿ. ಮಾಡಿ ಸಾವಯವ ಬೆಲ್ಲ ಮತ್ತು ನಮ್ಮದು ಭಾಳಷ್ಟು ಬೇಡಿಕೆ ಇರೋದ್ರಿಂದ ವರ್ಷ ಅದನ್ನು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತೀವಿ. ನಾವು ಅದನ್ನು ಬೆಲ್ಲ ನಾವೇ ತಯಾರು ಮಾಡಿ ಅದನ್ನು ಶೇಖರಣೆ ಮಾಡಿಟ್ಕೊಳ್ಳೋದು ಒಂದು ಚಾಲೆಂಜಿಂಗ್ ವಿಷಯ. ಹೀಗಾಗಿ ಅದನ್ನು ಹಂತವಾಗಿ ಅದಕ್ಕೆ ಅದರ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬೆಲ್ಲ ಮಾಡ್ತೇವೆ. ಸರ್ ಕಬ್ಬು ಹಂಗೆ ಕೊಟ್ಟರೆ ಲಾಭನ ಅಥವಾ ಈ ಥರ ನೀವು ಮೌಲ್ಯವರ್ಧನೆ ಮಾಡಿದರೆ ಅದು ಸಹಜವಾಗಿ ಒಂದಕ್ಕೆ 4 ಪಟ್ಟು ಲಾಭ ಆಗೇ ಆಗುತ್ತೆ. ಮಾಡ್ಬೇಕು ಸರ್, ಮಾಡಬೇಕು. ನೀವು ಖರ್ಚು ತೆಗೆದ್ರೆ ನಿಮಗೆ ಒಂದಕ್ಕೆ 4ರಷ್ಟು ಲಾಭ ಆಗುತ್ತೆ. ನೀವು ಬರೀ ಕಬ್ಬು ಮಾರೋದ್ರಿಂದ ನಿಮ್ಮ ಫ್ಯಾಕ್ಟ್ರಿಯವರು 2-3 ಸಾವಿರ ಕೊಡಲಿ, 3,500 ಕೊಡಲಿ ಅವರು. ಹ್ಞೂ ಸರ್. ನೀವು ಮೌಲ್ಯವರ್ಧನೆ ಮಾಡಿ ಕಬ್ಬಿನ ಹಾಲಿಗೆ ಮಾಡಿದ್ರಿ ಅಂತಂದ್ರೆ ನಿಮಗೆ ಕಬ್ಬಿನ ಹಾಲಿನ ವೆರೈಟಿನ 9,000 ಟನ್ನಿಗೆ ಹೋಗುವಂಥ ಇದಾವೆ. ಸರ್ 2 ಪಟ್ಟು ಇಲ್ಲೇ ಜಾಸ್ತಿ ಕಬ್ಬಿನ ಹಾಲಿಗೆ ಬೆಲ್ಲ ಮಾಡಿದ್ವಿ ಅಂದ್ರೆ 4 ಪಟ್ಟರ ಅಷ್ಟು ಹೆಚ್ಚಿಗೆ ಉತ್ಪನ್ನ ನೀವು ತೊಗೋಬೋದು. ಮತ್ತು ಆ ಕ್ವಾಲಿಟಿ ಮಾಡಬೇಕು, ಆ ರೀತಿ ಬೆಳಿಬೇಕು. ಬೆಲ್ಲ ಅದು ರುಚಿ, ಅದು ಜನರಿಗೆ ಅದು ಹಿಡಿಸಿದ್ರೆ ತಗೊಂತಾರೆ ಬೆಲ್ಲ. ಇದು ಬೇಕು ಅದೊಂದು ಬ್ರ್ಯಾಂಡೆಡ್ ಆಗಿರ್ಬೇಕು. ಆ ಥರ ನಾವು ಸಾವಯವ ರೀತಿಯಲ್ಲಿ ಬೆಳಿಬೇಕು. ನೀವು ರಾಸಾಯನಿಕ ಯೂರಿಯಾ ಗೊಬ್ಬರ ಹಾಕಿ ಬೆಳೆಸಿದ್ರೆ ಆ ಗುಣಮಟ್ಟ ರುಚಿ ಬರೋದಿಲ್ಲ ಕಬ್ಬಿಗೆ. ಇದಕ್ಕೆ ಬೆಲ್ಲಕ್ಕೆ ಒಟ್ಟು ರಾಸಾಯನಿಕ ಇಲ್ಲದೆ ಅದು ಬೆಲ್ಲ ಮಾಡೋದ್ರೊಳಗೂ ಕೆಲವೊಂದಷ್ಟು ವಿಧಾನಗಳದಾವ. ಬೆಲ್ಲ ಮಾಡ್ಬೇಕಂತಂದ್ರೆ ಮ್ಯಾಗಿನ ತುದಿ ಕಬ್ಬನ್ನು ನಾವು ತೆಗಿತೇವೆ. ತುದಿ ಒಂದು 25% ನಷ್ಟು ನಾವು ತೆಗಿತೀವಿ ಅದನ್ನು. ಅಂದ್ರೆ ಅದು ಅಲ್ಲಿ ಸಿಹಿ ಅಂಶ ಕಡಿಮೆ ಇರ್ತದೆ, ಅದೊಂಥರ ಸೌಳಾಗುತ್ತೆ. ಅದ್ರದ್ದು ಏನು ಮಾಡ್ತೀವಿ, ಅದನ್ನ ತೆಗೆದು ನಾವು ಕೆಳಗಿನ ಭಾಗದ ಮಾತ್ರ ನಾವು ಬೆಲ್ಲ ಮಾಡ್ತೇವೆ. ಅಷ್ಟೇ. ಹಿಂಗಾಗಿ ಅದ್ರದ್ದು ಬೆಲ್ಲದ ರುಚಿ ಒಂದು ಬೇರೆ ರೂಪನಕ್ಕೆ ಅದ್ರದ್ದು ಸೌಳಾಗೋದಿಲ್ಲ, ಅದ್ರದ್ದು ಟೇಸ್ಟ್ ಬರ್ತದೆ. ಮತ್ತು ಅದಕ್ಕೆ ಬೆಲ್ಲ ಮಾಡೋ ಮುಂದೆ ಅದಕ್ಕೆ ಕೆಲವು ನೈಸರ್ಗಿಕ ಇವನ್ನ ಹಾಕ್ತೀವಿ ನಾವು. ಈಗ ನೈಸರ್ಗಿಕ ಅಂದರೆ ಒಳ್ಳೆ ಎಣ್ಣೆಗೆ ಒಂದು ಮಾಡುವಾಗ ಒಂದು ಏನೋ ರಾಸಾಯನಿಕ ಹಾಕ್ತಾರೋ, ನಾವು ಶುದ್ಧ ಶೇಂಗಾ ಎಣ್ಣೆ ಹಾಕ್ತೀವಿ ಒಂದು ಥರದ ಬೆಲ್ಲಕ್ಕೆ. ಶುದ್ಧ ಶೇಂಗಾ ಎಣ್ಣೆ ಮತ್ತು ಕಾಡು ಬೆಂಡೆ ಗಿಡಗಳನ್ನು ಉಪಯೋಗ ಮಾಡ್ತೀವಿ. ಅದರಿಂದ ಏನು ಮಡ್ಡಿ ಅಂತೀವಲ್ಲ ನಾವು ಮೇಲೆ ಬಂದಂಥ ಇದನ್ನು ತೆಗಿಲಿಕ್ಕೆ ಬೆಂಡಿ ಗಿಡದ ಇದನ್ನು ಉಪಯೋಗ ಮಾಡ್ತೇವೆ. ಹಿಂಗಾಗಿ ಎಲ್ಲವೂ ನೈಸರ್ಗಿಕ ಇರೋದ್ರಿಂದ ಅದ್ರದ್ದು ರುಚಿ ಅನ್ರಿ, ಅದ್ರದ್ದು ಇದನ್ರಿ, ಅದು ಒರಿಜಿನಲ್ ಏನು ರುಚಿ ಅನ್ನೋದು ಗೊತ್ತಾಗುತ್ತೆ ನಮ್ಗೆ. ಸರ್ ಇದು ಮೊದಲೇದಾಗಿ ಸಾವಯವದಲ್ಲಿ ಬೆಳಿತೀವಿ, ನೈಸರ್ಗಿಕವಾಗಿ ಮಾಡೋದ್ರಿಂದ ಆ ರುಚಿ ಮತ್ತು ಅದರ ಎಲ್ಲ ಅದರ ಆರೋಗ್ಯದ ನಿಮ್ಗೆ ಗೊತ್ತಾಗ್ತದೆ. ಅದನ್ನ ತಿಂದ್ಮೇಲೆ ಅದ್ರದ್ದು ಫೀಲಿಂಗು ಅದು ಮತ್ತೆ ಅದನ್ನ ತಿಂದ್ಮೇಲೆ ಬೇರೆ ಬೆಲ್ಲ ತಿನ್ನಕ್ಕೆ ಮನಸ್ಸು ಮಾಡೋದಲ್ಲ. ಹಿಂಗಾಗಿ ನಮ್ಮ ಗ್ರಾಹಕರು ಏನದಾರ ಒಮ್ಮೆ ತೊಗೊಂಡೋದ್ರಂದ್ರೆ ಪ್ರತಿ ವರ್ಷ ನಮ್ಗೆ ಅದೇ ಬೆಲ್ಲ ಬೇಕು, ಕಾಯಂ ಗಿರಾಕಿ ಅವ್ರು. ಸರ್ ಯಾವ ಥರ ಕೊಡೋದು ಬೆಲ್ಲ ಕೊಟ್ಟರೆ? ಬೆಲ್ಲ ಈಗ ಸದ್ಯಕ್ಕೆ ನಾವು ಸುಮಾರು 8 ವರ್ಷದಿಂದ ಒಂದೇ ರೇಟ್ ಕೊಟ್ಟು 90 ರೂಪಾಯಿ kg ಕೊಡ್ತಾ ಇದ್ವಿ. ರೇಟ್ ಇನ್ನೂ ಹೆಚ್ಚಿಗೆ ಮಾಡಿಲ್ಲ ಸರ್. ಇದೇ ನಿಮ್ಗೆ ಲಾಸ್ ಆಗುತ್ತೇನೆ? ಇದೇ ಕೇವಲ 60 ರೂಪಾಯಿ, 50-60 ರೂಪಾಯಿ ಸರ್. 50 ರೂಪಾಯಿ ಇರ್ತದೆ ಕೆಮಿಕಲ್. ಬಟ್ ಈಗ ಒಮ್ಮೆಗೆ ಭಾಳ ಜನರಿಗೆ ಕೊಡ್ತೇವೆ. ಕೆಲವೊಂದು ಈಗ ಇದು ನಮ್ಮ ಕಡೆ ತೊಗೊಂಡವರು ನಮ್ಮ ಕಡೆಯಿಂದ ಹೋಲ್ಸೇಲ್ ಆಗಿ ತೊಗೊಂಡು 120 ರೂಪಾಯಿ ಮಾರುವಂಥವ್ರು ಅದಾರ. ಹೋಲ್ಸೇಲ್ ಆಗಿ ನಮ್ಮ ಕಡೆ ತೊಗೊಂಡು 120 ರೂಪಾಯಿ ಬೆಂಗಳೂರಾಗ ಮಾರುವಂಥವ್ರು ಅದಾರ. ಬೇರೆ ಕಡೆ ತೊಗೊಂಡೋಗಿ ಮಾರ್ತಾರೆ. ಬಟ್ ಆ ಗುಣಮಟ್ಟ ಐತೆ. ನಾವೀಗ ಒಂದು ಹೋಲ್ಸೇಲ್ ರೇಟ್ನೊಳಗೆ 90 ರೂಪಾಯಿನ ಕೊಡಾಕತ್ತೀವಿ ಹೋಲ್ಸೇಲ್ ರೇಟ್. ಸರ್ ಇದು ಇನ್ನೊಂದು ಗೋಶಾಲೆ ಇರೋದ್ರಿಂದ ನಮ್ದು ಗೋಶಾಲೆ ಅಂದ್ರೆ ನಾವು ದೇಶಿ ಆಕಳುಗಳು ತುಪ್ಪನ ನಾವು ಬೆಲ್ಲ ಮಾಡೋ ಮುಂದೆ ಅದೊಂದು ಬೇರೆ ತುಪ್ಪ ಮಾಡ್ತೇವೆ. ಬೆಲ್ಲ ದೇಶಿ ಆಕಳು ತುಪ್ಪ ಹಾಕಿ, ದೇಶಿ ಆಕಳು ತುಪ್ಪ ಹಾಕಿ ಬೇರೆ ಶುಂಠಿ, ನಾವೇ ಸ್ವಲ್ಪ ಶುಂಠಿನ ಬೆಳೆದಿರ್ತೇವೆ. ಆ ಶುಂಠಿ ಮತ್ತು ನಮ್ಮದೇ ದೇಶಿ ಆಕಳು ತುಪ್ಪ ಮತ್ತು ಏಲಕ್ಕಿ ಸ್ವಲ್ಪ ಹಾಕ್ತೀವಿ. ಇವನ್ನೆಲ್ಲ ಹಾಕಿ ಅದೊಂದು ಬೆಲ್ಲ ಮಾಡ್ತೇವೆ. ಅದೊಂದು ತರಹದ ಬೆಲ್ಲ. ಅದು ಬೇಗ ಖಾಲಿ ಆಗುತ್ತೆ. ಪ್ರತಿ ವರ್ಷ ಅದು ಬೇಗ ಖಾಲಿ ಆಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ತುಪ್ಪ ಎಷ್ಟು ಇರ್ತದೆ ಅಷ್ಟ ಪ್ರಮಾಣಕ್ಕೆ ಹಾಕ್ಬೇಕತ್ತ. ಕಡಿಮೆ ಮತ್ತೆ ಬೇರೆ ಕಡೆ ತಂದು ಹಾಕೋಕೆ ನಮ್ಗೆ ಹಾಕಕ್ಕೆ ಇದಾಗೋ. ನಮ್ಮಲ್ಲಿ ವಿಶ್ವಾಸ ಇರೋದು ನಮ್ಮ ಮೇಲೆ ಐತಿ. ನಮ್ಮ ಬೇರೆ ಬೇಡ.
ಅದು ಒಂದು ರೀತಿ ಬೆಲ್ಲ, 2 ರೀತಿ ಬೆಲ್ಲ ಮಾಡಕತ್ತೀವಿ. ಇನ್ನು ಪುಡಿ ಮಾಡ್ಬೇಕಾದ್ರೆ ಪುಡಿ ಮಾಡೋಕೆ ಇನ್ನೂ ಆಗಿಲ್ಲ ನಮಗೆ. ಬೆಲ್ಲದ ಪುಡಿ ಮಾಡ್ಬೇಕಂದ್ರೆ ಈ ಸಲ ಪ್ರಯತ್ನ ಮಾಡ್ತೀವಿ. ಬೆಲ್ಲದ ಪುಡಿ ಮಾಡೋಕ್ಕೆ ಅದು ನಮಗೆ ಚಹಾದೊಳಗಾಯ್ತು ಇದ್ರೊಳಗಾಯ್ತು ಉಪಯೋಗ ಮಾಡೋಂಗೆ ಬೆಲ್ಲನೂ ಈ ಸಲ ತಯಾರು ಮಾಡ್ಬೇಕಂತ ಇದೆ. ಸರ್ ಬೆಲ್ಲದ ಪೌಡರ್ ಆಯ್ತು ಸರ್, ಬೆಲ್ಲ ಆಯ್ತು ಸರ್, 7 ಕಬ್ಬಿನ ವೆರೈಟಿ ಸರ್. ಬೀಜ ಯಾರಾದರೂ ಕೇಳಿದ್ರೆ ನಾವು ಈ ಸಲ ಸ್ವಲ್ಪ ಪ್ರಮಾಣ ಕೊಡ್ಬೋದು, ಬೀಜ ಕೊಡ್ಬೋದು ಸರ್. ಆಮೇಲೆ ಈ 7 ವೆರೈಟಿ ಕಬ್ಬು ಸರ್, ಇದ್ರ ಯಾವ ವೆರೈಟಿ ಕಬ್ಬಿನಾಗ ಹಾಲು ಜಾಸ್ತಿ ಸಿಗ್ಬೋದು ಸರ್? ನಿಮ್ಗಾಗಲೇ ಹೇಳಿದೆ ನಾವು. ಈಗ ಮಲೆನಾಡದಾಗಿದ್ದ ಒಂದು ವೆರೈಟಿ ತಂದು ಹಚ್ಚಿದ್ದೆವು. ಹಾಂ ಸರ್, ಅದು ಭಾಳ ಸಾಫ್ಟ್ ಇರ್ತದೆ ಮತ್ತು ಜ್ಯೂಸೂ ಹೆಚ್ಚಿಗೆ ಇರ್ತದೆ. ಸಹಜವಾಗಿ ಅದ್ರದ್ದು ರೇಟು ಹೇಳಿದ್ನ ನಿಮ್ಗೆ. ಕೆಲವೊಂದು ಭಾಗದೊಳಗೆ 12,000 ರೂಪಾಯಿ ಟನ್ ಮಟನು ಅದು ಅದಕ್ಕೆ ಇದೇ ಇದೆ ಸರ್. ಈ 7 ವೆರೈಟಿ ಬೀಜನ ಕೊಡೋ ವ್ಯವಸ್ಥೆ ಆಗುತ್ತೆ. ಅದು ನೀವು ಜ್ಯೂಸಿನ ಸಲ ಕೇಳಿದ್ರಿ. ನಾವು ಅದೇ ಮಲೆನಾಡು ಭಾಗದೊಳಗಿದ್ದ ಅದನ್ನು ತರಿಸಿದ್ವಿ. ಕಾಕಂಬಿ ಅಂತಾರಲ್ಲ ಸರ್ ಅದಕ್ಕೆ ಜ್ಯೂಸ್ಗೆ? ಅದು ಕಾಕಂಬಿ ಅಂದ್ರೆ ಇದು ಅಂತಾರೆ. ನೀವು ಬೆಲ್ಲ ಮಾಡೋ ಮುಂದೆ ಮೇಲೆ ಏನಾದ್ರದ್ದು ಇದು ಬರ್ತದಲ್ಲ, ಅದರೊಳಗಿಂದು ನಾವು ಇದು ಏನಂತ ನಾವು ಬೆಲ್ಲ ಮಾಡೋ ಮುಂದೆ ಕಲ್ಲು ಮಸಿಗಳೇನಂತ ಅದಾಗ ಏನಿರ್ತಾವೆ ಅವೆಲ್ಲ ಮೇಲೆ ತೇಲ್ತಾವೆ. ಅದನ್ನ ತೆಗೆದು ಒಂದು ಕಡೆ ಹಾಕ್ತೀವಿ. ಅದನ್ನ ಕಾಕಂಬಿ ಅದನ್ನ ಹೊಲಗಳಿಗೆ ಉಪಯೋಗ ಮಾಡ್ತೇವೆ. ಉಪಯೋಗ ಮಾಡ್ತೇವೆ. ಇದನ್ನ ಮಾಡೋದು ಕಾಂಪೋಸ್ಟ್ ಮಾಡೋ ಮುಂದೆ ಅದಕ್ಕೆಲ್ಲ ಬಳಕೆ ಆಗುತ್ತೆ. ಇದು ಜ್ಯೂಸ್ ಸರ್ ಕಾಕಂಬಿ ಅಂದ್ರೆ ನಾವು ಇನ್ನೊಂದು ಜೋನಿ ಬೆಲ್ಲ ಅಂತ, ಲಿಕ್ವಿಡ್ ಬೆಲ್ಲ, ದ್ರವರೂಪದ ಬೆಲ್ಲ, ಅದು ಜೋನಿ ಬೆಲ್ಲ ಅಂತೀವಿ. ಅದನ್ನು ಮಾಡಿರ್ತೀವಿ. ಅದು ಒಂದೊಂದು kg ಡಬ್ಬಿ ಒಳಗೆ ಅದನ್ನು ಮಾಡಿರ್ತೀವಿ. ಅದನ್ನು ಸ್ವಲ್ಪ ಪ್ರಮಾಣಕ್ಕೆ ಮಾಡಿರ್ತೀವಿ. ಅದೇ ಈ ಜ್ಯೂಸಿನ ಕಬ್ಬದ ಬಗ್ಗೆ ಹೇಳಕತ್ತೀವಿ. ಅದನ್ನ ಮಲೆನಾಡು ಭಾಗದೊಳಗೆ ನಮ್ಮ ಹೊಸನಗರ ಆ ಕಡೆಯಿಂದ ನಾವು ಬೀಜ ತರಿಸಿದ್ವಿ. ಬೀಜ ತರ್ಸಾಕನೇ ಒಂದು 7,000 10,000 ರೂಪಾಯಿ 12,000 ರೂಪಾಯಿ ನನಗೆ ಬರೀ ಟ್ರಾನ್ಸ್ಪೋರ್ಟ್ ಟಾಟಾ ಎಸಿ ಹೋಗಿ ಅಲ್ಲಿ ತೊಗೊಂಬರಕ್ಕೆ ಟ್ರಾನ್ಸ್ಪೋರ್ಟ್ ಬೀಜ ಅಲ್ಲಿಂದ ತಂದು ಹಾಕಿದ್ವಿ. ಆದ್ರೆ ಅದು ಮೊಳಕೆ ಪ್ರಮಾಣ ಮೊಳಕೆ ಬಂತು ಕರೆ ಅದು ಏನು ನಮಗೆ ಕಲ್ಪನೆ ಇರಲಿಲ್ಲ. ಮತ್ತೆ 2 ಸಲ ತರ್ಬೇಕಾತ್ ನಾವು. ಒಂದ್ಸಲ ಅದು ಮೊಲಗಳು ಸಿಕ್ಕಾಪಟ್ಟೆ ಅದನ್ನ ಭಾಳ ರುಚಿ ಹತ್ಬಿಡ್ತಾವಕ್ಕ. ಇಷ್ಟಿಷ್ಟು ಹತ್ರ ಅದಕ್ಕೂ ಅವ್ನು ಪೂರ ಮಾಡಿಬಿಟ್ಟು ತಿಂದು ಮೊಳಕೆ ತಿಂದ್ಬಿಟ್ಟು ಮತ್ತೆ ತಂದು ಮತ್ತೆ ಅವನ್ನ ಅದಕ್ಕೆ ಕೆಲವೊಂದಿಷ್ಟು ಬಲೆ ಹಾಕಿ ಹಿಂಗೆ ಮಾಡಿ ಅವ್ನು ಮೊಳಕೆ ಬರಿಸಿ ಬೆಳೆಸ್ಬೇಕಾಗ್ತದೆ. ಆಮೇಲೆ ಕಷ್ಟಪಟ್ಟು ಉಳಿಸ್ಕೊಂಡು ಸ್ವಲ್ಪ ಆದರೂ ಅದರೊಳಗೆ ಸ್ವಲ್ಪ ಪರ್ಸೆಂಟ್ ಹೋದ್ವು. ಈಗ ಉಳಿದು ಈಗ ಉಳ್ಕೊಂಡಿದ್ದಾವೆ. ಅದನ್ನು ಮುಂದಿನ ವರ್ಷಕ್ಕೆ ಮತ್ತೆ ಅಭಿವೃದ್ಧಿ ಮಾಡ್ತೀವಿ ಹೆಚ್ಚು ಏರಿಯಾದೊಳಗೆ. ಬೇರೆ ಕಬ್ಬಿಗೆ ಈ ಕಬ್ಬಿಗೆ ಅವುಗಳ ಮೊಲಗಳು ಭಾಳ ಇಷ್ಟಪಟ್ಟು ಇದು ಮಾಡಿ ತಿಂದ್ರು ತಿನ್ಬೇಕಂತ ಸರ್ ಅವೆಲ್ಲ ಚಿಗುರುಗಳನ್ನ. ಭಾಳ ಮೃದು ಇರೋದಕ್ಕೆ ಅಥವಾ ಏನೋ ಗೊತ್ತಿಲ್ಲ, ಸ್ವೀಟ್ ಇರ್ತೋ ಅಥವಾ ಮೃದು ಭಾಳ ಮೃದು ಇತ್ತು ಕಾಣ್ತೈತಿ. ಹಿಂಗಾಗಿ ಇದಾದು. ಈಗ ಇದೆ ಒಂದು ಎಕರೆದೊಳಗೆ ಐತದ. ಐತ್ರಿ ಸರ್. ಈಗ ಯಾವ್ದಲ್ಲ ಸರ್ ಸಾಲಿನ ಸಾಲು ಯಾವ ಥರ ಮಾಡ್ಕೊಂಡ್ರಿ? ಯಾವ ಥರ ಸಾಲು ಮಾಡ್ಕೊಂಡ್ರಿ? ಇದು ಸಾಲಿನ ಸಾಲಿಗೆ 5 ಫೂಟ್ ಇಟ್ಕೊಂಡಿವಿ. 5 ಫೂಟ್ ಅಂದ್ರೆ ಏನೊಂದು ಸಣ್ಣ ಟ್ರ್ಯಾಕ್ಟರ್ ಇದೆ. ಸಣ್ಣ ಟ್ರ್ಯಾಕ್ಟರ್. ಅದು ನಡಕ್ಕೆ ಸ್ವಲ್ಪ ಅಂತರ ಬೇಸಾಯ ಮಾಡಕ್ಕೆ ಈಸಿ ಆಗುತ್ತೆ ಅಂತೇಳಿ ಇದನ್ನ 5 ಫೂಟ್ ಇಟ್ಕೊಂಡಿವಿ. ಸರ್ ಇನ್ನೊಂದು ಸರ್ ಇನ್ನೊಂದು 2 ಸಾಲು ಅದು ಡಬಲ್ ರೋ ಸಾಲಿನ ಸಾಲಿಗೆ 2 ಫೂಟ್ ಮತ್ತು ಬೀದಿ 6 ಫೂಟ್ ಬೀದಿ. ಅದು ಇನ್ನೂ ಹೆಚ್ಚಿಗೆ ಮಾಡ್ಕೋಬೋದು. ನಾವು ಇದಕ್ಕೆ 6 ಫೂಟ್ ಬೀದಿ ಇಟ್ಕೊಂಡಿವಿ. ಅದನ್ನು ಅದ್ರಾಗ ನಮ್ಮ ಸಣ್ಣ ಟ್ರ್ಯಾಕ್ಟರ್ಲೆ ಅದರೊಳಗೆ ಮತ್ತೆ ಬೇರೆ ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳಿತೀವಿ. ಅಂದ್ರೆ ಅದು ನಮ್ಮ ಕಬ್ಬಿಗೇನು ಅದರಿಂದ ಒಂದು ನೈಸರ್ಗಿಕ ನೈಟ್ರೋಜನ್ ಇತ್ತು, ಸಾರಜನಕ ಸಿಗುತ್ತೆ. ಪ್ಲಸ್ ಅದಕ್ಕೆ ನಮ್ಗೆ ಬಯೋಮಾಸ್ ಅಂತೀವಿ. ಬಯೋಮಾಸ್ ಸಾವಯವ ಇವು ಸಿಗ್ತಾವೆ, ಪದಾರ್ಥ ಸಿಗುತ್ತೆ. ನ್ಯಾಚುರಲ್ ಕಾರ್ಬನ್ ಅಂತೀವಿ, ಅದು ಸಿಗ್ತದೆ. ಆ ಉದ್ದೇಶಕ್ಕೆ ನಡಕ್ಕೆ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಸರ್ ಸೋಯಾಬೀನ್ ನೈಟ್ರೋಜನ್ ಫಿಕ್ಸೇಷನ್ಗೆ ಸರ್. ಸರ್ ಇವೇನು ಕಬ್ಬು ಎಲ್ಲ ಹೊಸ ವೆರೈಟಿ ಸರ್? ಎಲ್ಲ ಹೇಳಿದ್ನಲ್ಲ ನಿಮ್ಗೆ 13 ಸಾಲು ಒಂದೊಂದು ತಳಿ ಅದಾವೆ. ಸಾಲಿನ ಸಾಲು 6 ಅಡಿ, ಸಾಲಿನ ಸಾಲಿಗೆ 6 ಅಡಿ ಮತ್ತು ಬೀದಿ 6 ಅಡಿ, ಸಾಲಿಂದ ಸಾಲಿಗೆ 2 ಅಡಿ. ಇಲ್ಲಿ ಸಾಲಿನ ಸಾಲು 2 ಅಡಿ. ಅದರೊಳಗೆ ನಾವು ಡ್ರಿಪ್ ಲೈನ್ ಹಾಕಿವಿ. ನೀರೆಲ್ಲ ಡ್ರಿಪ್ ಲೈನ್ ಹಾಕಿವಿ. ಮತ್ತು ಇದರೊಳಗೆ ನಾವು ಈಗ ಸೋಯಾಬೀನ್ ಹಾಕಿವಿ. ಸೋಯಾಬೀನ್ ಸರ್ ಇದೆ ಮಲ್ಚಿಂಗ್ ಮಾಡ್ಬಿಡೋದು ಇದರ ಮತ್ತೆ ಬೆಳೆ ಬಂದ್ರೆ ಬರ್ತತೆ. ಅದು ಅದು ಸೋಯಾಬೀನ್ ಏನಂದ್ರೆ ತಪ್ಪಲ ಉದುರ್ತೈತ್ರಿ. ಕಾಯಿ ತಪ್ಪಲ ನಮಗಲ್ಲಿ ಭೂಮಿಗೆ ನಮಗೆ ಸಾವಯವ ಇದು ಸಿಗುತ್ತೆ, ಕಾರ್ಬನ್ ಸಿಗ್ತತಿ, ಇದು ನೈಟ್ರೋಜನ್ ಇದಾಗ್ತತಿ. ಆ ಉದ್ದೇಶಕ್ಕೆ ಸೋಯಾಬೀನ್ ಹಾಕಿದ್ವಿ. ಈಗ ಮಳೆ ಲೇಟ್ ಆಗಿದ್ದಕ್ಕೆ ಬಿತ್ತನೆ ಮಾಡಿದ್ವಿ. ಸರ್ ಸಾಲಿನ ಸಾಲ ಇಷ್ಟು 6 ಅಡಿ ಆದಾಗ ಇದು ಇಳುವರಿ ಪ್ರಮಾಣ ಸರ್
ಇಳುವರಿ ಹಂಗೆ ನೋಡಿದ್ರೆ ಇದು ಇಲ್ಲಿ ಅದಕ್ಕೆ ಸಾಕಷ್ಟು ನಡಕ್ಕೆ ಜಾಗ ಸಿಗುತ್ತೆ ರೀ. ಗಿಡಗಳಿಗೆ ಏನು ಬೇಕು ಏನು ಬಿಸಿಲು ಬೇಕು ಅಷ್ಟು. ನಾವು ಎಷ್ಟು ನಾವು ಬಿಸಿಲಿಗಾಗಿ ನಾವು ಪೈಪೋಟಿ ಮಾಡ್ತಾವೆ ಬೆಳೆಗಳು. ಕೆಳಗಡೆ ಅವಕ್ಕೆ ಪೋಷಕಾಂಶಕ್ಕಿಂತ ಬಿಸಿಲು ಮೇನ್. ಆ ಬಿಸಿಲಿಗೆ ಅವು ಇಲ್ಲೇನು ನಾವು ಹೆಚ್ಚಿಗೆ ಜಾಗ ಇರೋದ್ರಿಂದ ಆ ಬಿಸಿಲು ಕಡೆ ಇದಾಗ್ತಾವೆ ಮತ್ತು ಹೆಚ್ಚಿಗೆ ಮರಿಗಳು ಹೊಡಿತಾವೆ. ವರ್ಷಕ್ಕೆ ಅವು ಇದು ಮರಿಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಾವೆ. ಹಿಂಗೆ ಸಹಜವಾಗಿ ಅದು ಈಗ ನೀವು 4 ಹಾಕೋದಕ್ಕಿಂತ ಹೆಚ್ಚಿಗೆ ಇಳುವರಿ ಇದ್ರಾಗ ಬರ್ತದೆ. ನಾವು ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಂಡು ಮಾಡಿದ್ರೆ ಅದಕ್ಕಿಂತ ಹೆಚ್ಚಿಗೆ ಇಳುವರಿ ಬರ್ತದೆ. ಇನ್ನು 10 ಅಡಿಗೆ ಹಾಕಿದಂಥ ಉದಾಹರಣೆಗಳು ಅದಾವೆ, ಹಾಕಿದ್ದಾರೆ. 10 ಅಡಿ ಸರ್, ಸಾಲಿನ ಸಾಲ 10 ಹಾಕಿದ ಉದಾಹರಣೆಗಳದಾವೆ, ಹಾಕ್ತಾರೆ. ಒಟ್ಟು ರೈತರು ತಮ್ಮ ಒಂದು ಪ್ಲಾನ್ ಮಾಡ್ಕೋಬೇಕು ಸರ್. ಅವ್ರ ಅನುಭವದ ಮೇಲೆ ಮಾಡ್ಕೋಬೇಕು ಸರ್. ಸಾಕು ಸಾವಯವ ಗೊಬ್ಬರನೂ ಇದು ಮಾಡ್ತೇವೆ. ಸಾವಯವ ಪೊಟ್ಯಾಷ್ ಅಥವಾ ಸಾವಯವ DAP, ನೈಟ್ರೋಜನ್ ಒದಗಿಸುವಂಥ ಮೀನಿನ ಗೊಬ್ಬರ, ಅದನ್ನ ಗೊಬ್ಬರ ಶಿರಟ್ಟಿ ಒಳಗೆ ಕಪ್ಪತ್ ಮಲ್ಲೇಶ್ವರ ತೋಟಗಾರಿಕಾ ರೈತ ಉತ್ಪಾದಕ ಕಂಪನಿ ಮಾಡಿದ್ವಿ.